ಆತ್ಮೀಯ H16 ನ್ಯೂಸ್ ಅರ್ಥಾತ್ ದೇಶಧಾರಾಮಿಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವಾರ್. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲೂ ನಮ್ಮ ಯೂಟ್ಯೂಬರ್ಸ್, ಅದರಲ್ಲೂ ಒಂದಿಷ್ಟು ನಮ್ಮ ಬೆಳಗಾವಿಯ ಪತ್ರಕರ್ತ ಮಿತ್ರರು, ಬಾಬುಗೌಡ ಪಾಟೀಲ್ ಆಗಿರ್ಬೋದು, ಸದಾನಂದ ಬಾಮಣಿಯವರಾಗಿರ್ಬೋದು, ನಮ್ಮ ಟೋಪಣ್ಣವರು ಆಗಿರ್ಬೋದು, ಒಂದಿಷ್ಟು ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಡಾಕ್ಟರ್ ಶಿವಾನಂದ ನೀಲನ್ ಅವರು ಇವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬರುವ 17ನೇ ತಾರೀಕಿಗೆ ಇಡೀ ಬೆಳಗಾವಿಯನ್ನು 25,000 ಜನರಿಂದ ಕೂಡಿಕೊಂಡು ಸ್ವಚ್ಛ ಮಾಡ್ತೀವಿ. ಅಡ್ಡಿಲ್ಲ, ಒಳ್ಳೆಯ ವಿಚಾರ. 25,000 ಜನ ತಗೊಂಡು ಸ್ವಚ್ಛ ಮಾಡ್ತೀವಿ, ಊಟನೂ ಅಲ್ಲೇ ಕೊಡ್ತೀವಿ. ಸ್ವತಃ ಅವ್ರು ನೀಲನವರು ಹೇಳ್ತಾ ಇದ್ದಾರೆ. ಊಟ ಹಾಕ್ತೀವಿ, ಸಾಯಂಕಾಲ ಮನೋರಂಜನೆ ಇಡ್ತೀವಿ ಅನ್ನುವಂಥ ಮಾತುಗಳನ್ನು. ಒಳ್ಳೆಯ ಕೆಲಸ. ಸ್ವಚ್ಛ ಭಾರತ ನಮ್ಮ ಮೋದಿಯವ್ರದ್ದು ಸ್ವಚ್ಛ ಆಗಲಿ. ಆದರೆ ಇದ್ರ ಜೊತೆ ಇನ್ನೊಂದಿಷ್ಟು ಬರ್ತಾವಲ್ಲ, ಶಿವಮ್ ಅಸೋಸಿಯೇಟ್ಸ್ ಅಂತೇಳಿ ಅಲ್ಲಿ ದುಡ್ಡು ಹೂಡ್ರಿ, ನೀವು 36ರಿಂದ 42% ಬಡ್ಡಿ ಕೊಡ್ತೀವಿ. ಹಬ್ಬ ಇದೇನ್ರಿ ಇದು? ಇಡೀ ದೇಶದ ಅರ್ಥವ್ಯವಸ್ಥೆ ಇವತ್ತು ಪೂರ್ತಿಯಾಗಿ ಅಳ್ಳಂಬಳ್ಳಂ ಆಗ್ತಾಯಿದೆ. ಯಾವುದೂ ಎಲ್ಲ ದೇಶದ ಬ್ಯಾಂಕ್ಗಳನ್ನ ಮರ್ಜ್ ಮಾಡಿ ಸಣ್ಣ ಮಾಡ್ತಾಯಿದ್ದಾರೆ ಮೋದಿಯವರು. ಇದ್ದ ಬ್ಯಾಂಕ್ಗಳು ಬಂದ್ ಆಗ್ತಾಯಿದ್ದಾವೆ. ಕೋಆಪರೇಟಿವ್ ಬ್ಯಾಂಕ್ಗಳು ಸಹಿತ ಅಲ್ಲಲ್ಲಿ ದಿವಾಳಿ ಹೇಳ್ತಾ ಇದ್ದಾವೆ. ಅದು ಎಷ್ಟು % ಕೊಡ್ತಾರೆ ಬಡ್ಡಿ ನಮಗೆ ಇಡೋರಿಗೆ? 8%, 6%, 10%, ಮ್ಯಾಕ್ಸಿಮಮ್ ಕೋಆಪರೇಟಿವ್ 12% ತನಕ ಕೊಡ್ತಾರೆ. ಅದು ಕೊಟ್ಟು ದಿವಾಳಿ ಹೇಳ್ತಾ ಇದ್ದಾವೆ ಕೋಆಪರೇಟಿವ್ ಬ್ಯಾಂಕ್ಗಳು ಎಷ್ಟೋ. ಮತ್ತು ಇವರು 36ರಿಂದ 42% ಬಡ್ಡಿ ಹಾಕಿ ಕೊಡ್ತೀವಿ, ನಮ್ಮ ಶಿವಮ್ ಅಸೋಸಿಯೇಷನ್ದಲ್ಲಿ ಹೇಳ್ರಿ ಅನ್ನೋ ಕಾಂಪ್ಲೇಂಟ್ ಸಲ್ಲಿಸ್ತಾ ಇದ್ದಾರೆ ಅಂತ ನಮ್ಮ ಬಾಬುಗೌಡ ಪಾಟೀಲ್ ಹೇಳ್ತಾ ಇದ್ದಾರೆ. ಬಾಬುಗೌಡ ಪಾಟೀಲರು ಒಬ್ಬ ಜವಾಬ್ದಾರಿಯುತ ಸೋಷಿಯಲ್ ಚಿಂತನೆ ಇದ್ದಂಥ, ಸಾಮಾಜಿಕ ಚಿಂತನೆ ಇದ್ದಂಥ, ಅದೇ ಕಾಲಕ್ಕೆ ರಾಜಕೀಯ ಜಾಗೃತಿ ಇದ್ದಂಥ ವ್ಯಕ್ತಿ. ಅವ್ರ ಜೊತೆಗೆ ನಮ್ಮ ಸದಾನಂದ ಬಾಮಣಿಯವರಾಗಿರ್ಬೋದು,